ತನ್ನ ಕೆರಿಯರ್ ವೃತ್ತಿ ಜೀವನ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದು 22ನೇ ವಯಸ್ಸಿನಲ್ಲಿ. ಆದರೆ ಮೊದಲ ಯಶಸ್ಸು ಹಾಗೆಯೇ ಜೀವನದ ಕೊನೆಯ ಯಶಸ್ಸು, ಮೊದಲ ಯಶಸ್ಸು ಕೊನೆಯ ಯಶಸ್ಸು ಎರಡೂ ಸಿಕ್ಕಿದ್ದು 52ನೇ ವಯಸ್ಸಿನಲ್ಲಿ. 30 ವರ್ಷ ಕೈ ಇಟ್ಟನ್ನೆಲ್ಲ ಕೈ ಸುಟ್ಕೊಂಡಿದ್ದು, ಆದರೆ ಪ್ರಯತ್ನವನ್ನು ಬಿಡಲಿಲ್ಲ. ಇವತ್ತು ಲಿಂಕನ್ ಬಗ್ಗೆ ಕೇಳಿ, ಅಮೆರಿಕದಲ್ಲಿ ಈಸ್ ದ ಗ್ರೇಟೆಸ್ಟ್ ಅಮೆರಿಕನ್. 22ನೇ ವಯಸ್ಸಿನಿಂದ 52ನೇ ವಯಸ್ಸಿನವರೆಗೆ ಕೈ ಇಟ್ಟಲ್ಲೆಲ್ಲ ಸೋತ ವ್ಯಕ್ತಿ ಇವತ್ತು ಅಮೆರಿಕದ ಅತ್ಯಂತ ಯಶಸ್ವಿ, ಅತ್ಯಂತ ಮಹತ್ವವನ್ನು ಸಾಧಿಸಿದ ವ್ಯಕ್ತಿ ಅಮೆರಿಕ ದೇಶದಲ್ಲಿ ಲಿಂಕನ್. ಕಾರಣವೇನು? ಇಚ್ಛಾಶಕ್ತಿಯ ಶಕ್ತಿ ಎಷ್ಟಿದೆ, ಮಹಿಮೆ ಎಷ್ಟಿದೆ ನೋಡಿದ್ರು. 100 ಇಂಥದ್ದು ಉದಾಹರಣೆ ಕೊಡು. 100 ನಮ್ಮ ದೇಶದಲ್ಲಿ 50 ಇವೆ. ಆದರೆ ನಮ್ಮ ದೇಶದ ವ್ಯಕ್ತಿಗಳ ಹೆಸರುಗಳೇ ನಿಮಗೆ ಗೊತ್ತಿಲ್ಲ ಆದ್ದರಿಂದ, ಅವ್ರ ಬಗ್ಗೆ ಚೂರ್ಪಾರು ಗೊತ್ತಿಲ್ಲ ಆದ್ದರಿಂದ ಅವ್ರ ಹೆಸರು ಚೂರ್ಪಾರು ನಿಮ್ಗೆ ತಿಳಿಯಲ್ಲ. ಲಿಂಕನ್ ಗೊತ್ತಿಲ್ಲ. ಎರಡನೇದು ಜ್ಞಾನಶಕ್ತಿ. ಎಷ್ಟು ಜ್ಞಾನಿಯೋ ಅಷ್ಟು ನೀನು ಶಕ್ತಿವಂತ. ಜಗತ್ತೇ ಒಪ್ಕೊಂಡಿದೆ, ಎಷ್ಟು ಜ್ಞಾನಿಯೋ ಅಷ್ಟು ಶಕ್ತಿವಂತ. ನಾಲೆಡ್ಜ್ ಇಸ್ ಪವರ್. ಪಾಶ್ಚಿಮಾತ್ಯ ಪ್ರಪಂಚವೂ ಇದನ್ನು ಹೇಳುತ್ತೆ, ನಾಲೆಡ್ಜ್ ಇಸ್ ಪವರ್. ನಮ್ಮ ಹಿರಿಯ ಸನ್ಯಾಸಿಗಳು, ನನಗೆ ಸನ್ಯಾಸ ಆಗಿ 11 ವರ್ಷ ಆಗಿತ್ತು. ಬಹಳ ದೊಡ್ಡ ವಿದ್ವಾಂಸರವರು, ವಿಜ್ಞಾನ ಧರ್ಮ ಎರಡನ್ನೂ ಹರಿದು ಕುಡಿದಿದ್ದವರು. ಅಬ್ದುಲ್ ಕಲಾಂ ಅಧ್ಯಕ್ಷರಾಗಿದ್ದಾಗ ಮತ್ತೆ ಅವರನ್ನ ರಾಷ್ಟ್ರಪತಿ ಭವನ ಕರೆಸ್ಕೊಳ್ತಿದ್ರು ಅವರನ್ನು. ಅವರು ಒಂದ್ಸಲ ನನಗೆ ಹೇಳಿದ್ರು, ಡೆವಲಪ್ ನಾಲೆಡ್ಜ್, ದಿ ವರ್ಲ್ಡ್ ವಿಲ್ ಬಿ ಅಟ್ ಯುವರ್ ಫೀಟ್. ಜ್ಞಾನ ಸಂಪಾದಿಸ್ಕೋ, ಪ್ರಪಂಚ ನಿನ್ನ ಕಾಲು ಬಳಿ ಇರುತ್ತದೆ. ಜ್ಞಾನದ ಶಕ್ತಿ ಆತದು. ಜ್ಞಾನಶಕ್ತಿ. ಜ್ಞಾನ ಅಂದ್ರೆ ಏನು? ಸ್ವಲ್ಪ ಸಣ್ಣದಾಗಿ ತಿಳ್ಕೊಳ್ಬೇಕು. ಜ್ಞಾನ ಅಂದ್ರೆ ಏನು? ಸತ್ಯದ ಪರಿಚಯವೇ ಜ್ಞಾನ. ಜಗತ್ತಿನಲ್ಲಿ ಹಲವಾರು ಸತ್ಯಗಳಿವೆ. ಎಷ್ಟು ಅವುಗಳ ನಿಖರವಾದ ಪರಿಚಯ ನಾವು ಮಾಡ್ಕೊಂಡಿರ್ತೀವೋ ಅಷ್ಟು ಜ್ಞಾನ. ಪ್ರತಿಯೊಂದರನ್ನು ಕರಾರುವಾಕ್ಕಾಗಿ ತಿಳಿದುಕೊಳ್ಳಬೇಕಾದ ವಿಷಯಗಳು. ಸಂಗೀತಗಾರ ಸಂಗೀತಕ್ಕೆ ಸಂಬಂಧಪಟ್ಟಂತೆ, ವಿಜ್ಞಾನಿ ತನ್ನ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು, ಭಾಷಾಶಾಸ್ತ್ರಜ್ಞ ಭಾಷೆಗೆ ಸಂಬಂಧಿಸಿದ್ದು, ತಪಸ್ವಿ ಧ್ಯಾನಕ್ಕೆ ಜಪಕ್ಕೆ ಸಂಬಂಧಿಸಿದ್ದು, ತನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು. ಪೂರ್ಣ ಪ್ರಮಾಣದ ಜ್ಞಾನ ಅವನದಾಗಿರಬೇಕು. ಎಲ್ಲ ಜ್ಞಾನವೂ ತನ್ನ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಅವನದಾಗಿರಬೇಕು. ಬೇರೆ ಒಂದು ಸಣ್ಣ ಪುಟ್ಟದು, ಒಂದು ಚೂರು ತಿಳ್ಕೊಂಡಿದ್ದು ಕಾಮನ್ ಸೆನ್ಸ್, ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡಿದ್ರೆ ಅದು ಜ್ಞಾನಶಕ್ತಿ. ಮೂರನೇದು ಕ್ರಿಯಾಶಕ್ತಿ. ಯಾವ ಕೆಲಸವನ್ನು ಕೊಟ್ಟರು ಅತ್ಯಂತ ಅಚ್ಚುಕಟ್ಟಾಗಿ ಬೇರೆ ಯಾರೂ ಇಷ್ಟು ಚೆನ್ನಾಗಿ ಮಾಡಲಾರರು, ಅಥವಾ ಕ್ರಿಯಾಶೀಲತೆ. ನೆನ್ಪಿಟ್ಕೊಳ್ಳಿ, ಈ ಮೂರೂ ಕೂಡ ಯೋಗದ ಪ್ರಾರಂಭದ ಮಜಲುಗಳು. 3 ಯೋಗದ ಪ್ರಾರಂಭದ ಮಜಲುಗಳು. ಕ್ರಿಯಾಶಕ್ತಿ ಕರ್ಮಯೋಗಕ್ಕೆ ಸಂಬಂಧಪಟ್ಟಿದ್ದು, ಜ್ಞಾನಶಕ್ತಿ ಜ್ಞಾನಯೋಗಕ್ಕೆ ಸಂಬಂಧಪಟ್ಟಿದ್ದು, ಇಚ್ಛಾಶಕ್ತಿ ರಾಜಯೋಗಕ್ಕೆ ಸಂಬಂಧಪಟ್ಟಿದ್ದು. 3 ಯೋಗಗಳನ್ನು ಒಟ್ಟೊಟ್ಟಿಗೆ ತಗೊಂಡ ಹಾಗಾಯಿತು. ಅವುಗಳ ಬುನಾದಿಗಳನ್ನು ನಾವು ಭದ್ರಪಡಿಸಿಕೊಂಡಂತಾಯಿತು. ವೇದಾಂತ ಪ್ರತಿನಿತ್ಯದ ಜೀವನ ನಿರಂತರ ಸಂಬಂಧವನ್ನು ಹೊಂದಿದೆ, ಉದ್ದಕ್ಕೂ ಸಂಬಂಧವನ್ನು ಹೊಂದಿದೆ. ಭಕ್ತಿಯೋಗ ಇದು ವೇದಾಂತ. ಏನು ಭಕ್ತಿಯೋಗ ಅಂದರೆ